ಆತ್ಮೀಯ ಕನ್ನಡದ ಬಂಧುಗಳೇ, ನೋಡಿ ಆನಂದ ಉದ್ಯಾನವನ ಸಿ ಬ್ಲಾಕು 45ನೇ ವಾರ್ಡು ಆನಂದ ನಗರ ಮೈಸೂರು. ಇದು ರಿಂಗ್ ರೋಡು ಸಾರಾಮಯ್ಯ ಚೌಟ್ರಿ ಕಡೆ ಹೋಗೋ ರಸ್ತೆ ಇಂದ ಈಗ ಬೋಗದಿ ಕಡೆ ರಿಂಗ್ ರೋಡ್. ಈ ರಿಂಗ್ ರೋಡ್ ಪಕ್ಕ ಸರ್ವಿಸ್ ರೋಡ್ ಪಕ್ಕ ಇರ್ತಕ್ಕಂಥ ಈ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಇದನ್ನು ಉದ್ಯಾನವನ ಅಂತ 2020ರಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಈ ಉದ್ಯಾನವನವನ್ನು ಯಾವುದೇ ರೀತಿ ಅಭಿವೃದ್ಧಿ ಮಾಡಿದೆ. ಇವಾಗ ಕೆಲವು ನಕಲಿ ದಾಖಲೆಗಳು ಸೃಷ್ಟಿ ಮಾಡ್ಕೊಂಡಿದ್ದಾರೋ ಇಲ್ಲ ಈ ಸಂಬಂಧಪಟ್ಟಂಥ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮೇಧಾವಿಗಳು ಅಧಿಕಾರಿಗಳಿದ್ದಾರಲ್ಲಪ್ಪ ಕೊಳ್ಳೆ ಹೊಡೆಯೋಕ್ಕೆ, ಆ ಅಧಿಕಾರಿಗಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಅದು ಸುಮಾರು ಜನ ಇಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಈ ಒಂದು ಉದ್ಯಾನವನ ಸೈಟ್ ನಿವೇಶನದ ರೂಪದಲ್ಲಿ ಪರಿಚಯ ಮಾಡಿದ್ದಾರೆ. ಎಲ್ಲ ಕಾನೂನಾತ್ಮಕವಾಗಿ ವ್ಯಾಪಾರ ಮಾಡಿ ತಗೊಂಡಿದ್ದಾರೆ ಅಂತ. ಈಗ ನಾವೇನು ಉದ್ಯಾನವನಕ್ಕೆ ನಾವು ಸಸಿಗಳು ನೆಡಕ್ಕೆ ಬಂದಿದ್ವಿ, ವನ ಮಹೋತ್ಸವ ಅಂತ ಒಂದು ನಾಮಕರಣ ಮಾಡಿ ಸಸಿಗಳು ನೆಡುವುದರ ಮೂಲಕ ಪರಿಸರವಾದಿಗಳು, ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳೆಲ್ಲ ಸೇರಿ ಇಲ್ಲಿ ವನ ಮಹೋತ್ಸವ ಅಂತ ಗಿಡಗಳು ನೆಡುವಂಥ ಸಂದರ್ಭದಲ್ಲಿ ಒಬ್ಬರು ಮುರಳೀಧರ್ ಅನ್ನೋರು ನಮ್ಮ ಹತ್ರ ಎಲ್ಲ ದಾಖಲಾತಿ ಇದೆ ಸರ್, ನಮಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಮಗೆ ಎಲ್ಲ ದಾಖಲಾತಿ ಕೊಟ್ಟಿದ್ದಾರೆ, ಎಲ್ಲ ಅಸಲಿ ದಾಖಲಾತಿಗಳೇ ನಮ್ಮ ಹತ್ರ ಇದೆ, ನಮ್ಮದು 30x30 ಬಿಟ್ಟು ನೀವು ಮಿಕ್ಕದು ಏನು ಬೇಕಾದರೂ ಮಾಡ್ಕೊಳ್ಳಿ, ನಮ್ಮ ಒಂದು 30x30 ನಿವೇಶನದ ಒಂದು ಹದ್ದುಬಸ್ತಿಗೆ ಯಾರೂ ಬರಬೇಡಿ ಅನ್ನುವ ಮೂಲಕ ಬಂದು ನಮ್ಮನ್ನು ಮಾತಾಡಿಸಿದ್ರು. ನಾವು ಸಂಪೂರ್ಣ ಅಸಲಿ ದಾಖಲೆಗಳನ್ನ ತಗೊಬನ್ನಿ ಅಂತ ಹೇಳಿದ್ವಿ. ಅವರು ಓದೋರು ಇನ್ನೂ ಬಂದಿಲ್ಲ. ಆದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಆಗಿರ್ಬೋದು, ಮೈಸೂರು ಮಹಾನಗರ ಪಾಲಿಕೆ ಆಗಿರ್ಬೋದು, ಕನ್ನಡ ಸಾಂಸ್ಕೃತಿಕ ಇಲಾಖೆ ಆಗಿರ್ಬೋದು ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಆಗಿರ್ಬೋದು, ಇವರು ಜಿಲ್ಲಾಧಿಕಾರಿಗಳು, ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು, ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಯಾರ ಕೆಲಸ ಮಾಡೋಕ್ಕೆ ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ತಗೊಂಡು ಆ AC ರೂಮಲ್ಲಿ ಕೂತ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಷ್ಟೆಲ್ಲ ಹಗಲು ದರೋಡೆ ನಡೀತಾ ಇದ್ರು. ಇಷ್ಟೆಲ್ಲ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡು, ಸರ್ಕಾರಿ ಕೆರೆ ಕಟ್ಟೆಗಳನ್ನ ಒತ್ತುವರಿ ಮಾಡ್ಕೊಂಡು, ಸರ್ಕಾರಿ ಬಂಜಲು ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡು, ಈ ರೀತಿ ರಿಯಲ್ ಎಸ್ಟೇಟ್ ದಂಧೆ ಮಾಡ್ಕೊಂಡು ರಾಜರೋಷವಾಗಿ ಓಡಾಡ್ತಿದ್ರು ಸಹ ಯಾವೊಬ್ಬ ಅಧಿಕಾರಿಯು ಇಲ್ಲಿ ಬಂದು ಚಕಾರಿ ಎತ್ತಿದ್ದೇನೆ, ಅದನ್ನು ವಶಪಡಿಸ್ಕೊಳ್ದೇನೆ, ಕಾನೂನು ಕ್ರಮ ಕೈಗೊಳ್ದೇನೆ ಮಂಕು ದಿನಗಳ ಥರ AC ರೂಮಲ್ಲಿ ಕೂತ್ಕೊಂಡು ಈ ಜನಗಳ ಹಣದಲ್ಲಿ ಸಂಬಳ ಪಡೆಯುವಂಥ ನೈತಿಕತೆ ಇವ್ರಿಗೆ ಏನಿದೆ? ಯಾಕೆ ಈ ರೀತಿ ಮಾಡ್ತಾಯಿದ್ದಾರೆ? ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ ಅಂತ ನಮ್ಮ ಮೈಸೂರು ಉದ್ಯಾನವನ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸಿ ನಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದೇವೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ, ಧನ್ಯವಾದಗಳು.